ಐಡೆಂಟಿಫೈ ಮಾಡ್ಬೇಕು, ನಾನ್ ಮಾಡಕ್ಕಾಗಲ್ಲ. ಚಿಕ್ಕ ಚಿಕ್ಕ ಹುಡುಗಿರೋರ ಹೆಂಗೆ ಇರೋರು ಲೈಕ್ ಎಲ್ಲ ಮಿಕ್ಸ್. 35 ವರ್ಷ ಆಗ್ಬೋದು, 16 ವರ್ಷ ಆಗ್ಬೋದು, 15 ವರ್ಷನೂ ಇರ್ಬೋದು, 40 ವರ್ಷನೂ ಇರ್ಬೋದು. ಎಲ್ಲ ಮಿಕ್ಸಿಂಗ್ ಏನಗಳು ಸಿಗ್ತವೆ. ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದು ನೀವೇನಾದ್ರು ನೋಡಿದಿರಾ 20 ವರ್ಷದಲ್ಲಿ? 20 ವರ್ಷದಲ್ಲಿ ಅಂದ್ರೆ ನಾವು 2014 ಊತ ಹಾಕಿದ್ವಿ. ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ. ಇಲ್ಲ, ಅದಕ್ಕಿಂತ ಅವಾಗ ಮಾಡುವಾಗ ಅದಾದ್ಮೇಲೆ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರ ಮನೆಯವರು? ಇದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ. ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು. ಯಾರು ಬಂದದ್ದು ಕಾಣುದಿಲ್ಲ. ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು, ಡೆಡ್ ಬಾಡಿ ಬೇಕು, ಡೆಡ್ ಬಾಡಿ. ಎಷ್ಟು ಬಾಡಿನ ನೀವು ಹೂತ ಹಾಕಿದ್ರ? ಸ್ಪಾಟ್ ನಂಬರ್ 1 ಇಂದ 13 ವರೆಗೂ. ಸ್ಪಾಟ್ ನಂಬರ್ 1 ಅಲ್ಲಿ ಎಷ್ಟು ಮಾಡಿದಿರಾ? ಯಾವ್ದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ಮ ಪ್ರಕಾರ? ಇಂಪಾರ್ಟೆಂಟ್ ಈಗ ತೆಗಿತಾ ಇರೋ ಸ್ಪಾಟ್ ಅಲ್ಲಿ 70 ಹೆಣಗಳನ್ನ ಹಾಕಿದ್ದೇವೆ. 70ರಷ್ಟು ಈಗ ತೆಗಿತಾ ಇರೋ ಜಾಗದಲ್ಲಿ. ಸ್ಪಾಟ್ ನಂಬರ್ 13ರಲ್ಲಿ ಒಂದು 70-80ರಷ್ಟು ಉಂಟಲ್ಲಿ. ಅಡಿಯಲ್ಲಿ ಹಾಕಿದೆ. ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಅನ್ನ. ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ. ಗುಡ್ಡದಲ್ಲಿ ಸ್ಪಾಟ್ ನಂಬರ್ 6 ಮತ್ತು 11A ಅದ್ 2ರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ, ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ. ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬರೀ 2 ಜಾಗ ತೋರಿಸಿದ್ದಾರೆ, ಅವ್ರು ಹೇಳಿದ್ರು 108, ಬರೀ 2 ಮಾತ್ರ ಸಿಕ್ಕಿದೆ, ಅದು ಕೂಡ ಗಂಡಸದ್ದು ಅಸ್ಥಿ ಪಂಜರ ಅಂತ ಹೇಳ್ತಿದ್ದಾರೆ. ಹೇಳುವವರು 1000 ಹೇಳ್ತಾರೆ, ನಾಲ್ಗೆ ಹೇಳಿಲ್ಲ. ಆದ್ರೆ ಅವ್ರಿಗೆ ತಿಳ್ಕೊಂಡೇ ಹೇಳ್ಬೇಕು. ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ. ಹೇಳುವವರು ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು. ಕೇಳುವವರು ನಾವು ಇದ್ದೇವೆ, ಕೇಳ್ತಾ ಇದ್ದೇವೆ. ಒಂದು ವಿಷಯ ಅಂದ್ರೆ, ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ. ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ. ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ. ಹಾಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ? ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಿರುವಾಗ ನಾನು ಮನುಷ್ಯ ಸಾಧಾರಣ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಈಚೆ ತೋರಿಸುವಾಗ ಸ್ವಲ್ಪ ಆಚೆ ಈಚೆ ಸಹ ಆಗ್ಬೋದು. ಸ್ವಲ್ಪ ತೆಗಿತಾ ಇದ್ದಾರೆ. ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಸರ್, ಹೆಂಗಿತ್ತು ಅವಾಗ, ಈಗ ಹೆಂಗಿದೆ ಪರಿಸ್ಥಿತಿ? ಅವಾಗ ಇದ್ದ ಕಾಡಿಗೆ ಈಗಿರುವ ಕಾಡಿಗೆ ತುಂಬಾ ವ್ಯತ್ಯಾಸ ಉಂಟು. ಆಗ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಈಗ ಕಾಡು ತುಂಬಾ ಬೆಳ್ಕೊಂಡಿದೆ. ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ. ಗಾಡಿ ನೋಡುವಾಗ ಉಂಟಲ್ಲ, ಆ ಭೂಮಿ ಸ್ವಲ್ಪ ಆಚೆ ಈಚೆ ಚೇಂಜ್ ಆದಾಗೆ ಕಾಣ್ತದೆ. ಬೇರುಗಳು ಬಂದಿದೆ, ಕೆಲವೊಂದು ಮಣ್ಣು ಜಗ್ಗಿದೆ, ಮಣ್ಣು ಕುಸಿದಿದೆ, ಮಣ್ಣಿನ ಕೆಲಸ ನಡೆದಿದೆ. 1ರಿಂದ 5 ತನಕ ಹೆಚ್ಚು ಕಮ್ಮಿ ಮಣ್ಣೆ ಕುಸಿದಿ ಎಲ್ಲ ತೆಗ್ದಿದಾರ ಅಂತ ಕಾಣ್ತ. ಏನಂತ ಗೊತ್ತಾಯ್ತಾ ಇಲ್ಲ. ಅದು ಅಲ್ಲಿ ಬಾಡಿ ಇರೋದೇ ಸಂಶಯ. ಆದ್ರೂ ನಾವು ತೋಡಿ ನೋಡಿದೀವಿ. ನಮ್ಗೆ ಅದೆಲ್ಲ ಸ್ಪಾಟ್ ಅಲ್ಲ, ಅದೇ ಸ್ಪಾಟ್ ನೀವು ಹಣ ಹಾಕಿರೋ ತೋರಿಸ್ತಾ ಇದ್ದೇನೆ. ಕರೆಕ್ಟ್ ಆಗಿ ತೋರಿಸ್ತಾ ಇದ್ರೆ ಈಗ 6 ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ. ಬಂತು 6 ನಂಬರ್ ಅಲ್ಲಿ. ಅದು ಕರೆಕ್ಟ್ ಆಗಿ ತೋರಿಸಿದ್ರಿಂದಲೇ 6 ನಂಬರ್ ಅಲ್ಲಿ ಬಂತಲ್ಲ. ಮತ್ತೆ ನಾನು ಮಾರ್ಕ್ ಮಾಡಿದ ಜಾಗದಲ್ಲೇ ಬಂದಿದ್ದಲ್ಲ. ಹಾಗೆ ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ. ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಅಷ್ಟೇ. ನಿಮ್ಮನ್ನ ಹೊರತುಪಡಿಸಿ ನೀವು ಹೇಳಿದ್ರಲ್ಲ 3-4 ಜನ, ನಿಮ್ ಭಾವ, ರಾಜು, ನೀವು ಅದ್ರಿ ಅಂತ, ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅವಾಗ ನೀವು ಅಗಿವಾಗ ಹುತ್ತಾಕುವಾಗ ಇದ್ರ? ಇದ್ರು. ಯಾರ್ಯಾರಿದ್ರು? ನನ್ನ ಭಾವ ಇದ್ರು, ನನ್ನ ಅಣ್ಣ ಇದ್ರು. ಒಂದು 5-6 ಜನ ಇರ್ತಾ ಇದ್ದೀವಿ. 5-6 ಜನ. ಗವರ್ಮೆಂಟ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರು ಗೊತ್ತಲ್ಲ. ನಾವು ದೇವಸ್ಥಾನ ವತಿಯಿಂದಲೇ ನಾವು ಊತಾಗ್ತಾ ಇದ್ದೀವಿ. ದೇವಸ್ಥಾನದ ವತಿಯಿಂದ. ಗ್ರಾಮ ಪಂಚಾಯತಿಂದ ಯಾರು ಬರ್ತಾ ಇರ್ಲಿಲ್ಲ? ನಿಮ್ಗೆ ಯಾರು ಈ ಹೂತಾಗ ಕೇಳೋದು? ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್? ಮಾಹಿತಿ ಕಚೇರಿ ಅವರು. ಮಾಹಿತಿ ಕಚೇರಿ, ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್. ಹೌದು. ಅವ್ರು ಗವರ್ಮೆಂಟ್ ಅವ್ರೆ ಅಲ್ವಾ? ಇಲ್ಲ, ದೇವಸ್ಥಾನ ಕಚೇರಿ. ದೇವಸ್ಥಾನ ಕಚೇರಿ ಅವರು, ಗ್ರಾಮ ಪಂಚಾಯತಿ ಅವರೆಲ್ಲ ಅಲ್ಲ. ಓಕೆ. ಸೊ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್, ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಬಂದು ನಿಮ್ಗೆ ಹೇಳಿದ್ವು ಇದೆಲ್ಲ ಹೂತಾಕ ಕೇಳಿ? ಹೌದೌದು. ಗ್ರಾಮ ಪಂಚಾಯತಿ ಇಲ್ಲ. ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಇಟ್ಟಿತ್ತ ಎಷ್ಟು ಜನ ಊತಾಗ್ತಿದ್ರು, ಏನು ಕತೆ ಅಂತ? ಇಲ್ಲ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಲೆಕ್ಕ ಇಟ್ಟಿದ್ಯಾರಾ? ಅದು ಗೊತ್ತಿಲ್ಲ. ಅವ್ರು ಇಟ್ಟಿದ್ದಾರೆ, ಇವ್ರು ಇಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಗೆ ದೇವಸ್ಥಾನದಿಂದ ಬಂದು ಹೇಳ್ತಿದ್ರು, ನಾವು ಊತಾಗ್ತಾ ಇದ್ವಿ ಅಷ್ಟೇ. ನೀವು ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ? ನೀವು ಕೆಲಸ ಮಾಡಿದಾಗ ನೀವೆಲ್ಲ ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ? ಹೌದು. ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ. ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ, ಅಡ್ಮಿನಿಸ್ಟ್ರೇಷನ್. ಮಾಹಿತಿ ಕಚೇರಿ. ಆಮೇಲೆ ನೀವು ಇವಾಗ ಅರಣ್ಯ ಪ್ರದೇಶ ಹೇಳಿದ್ರಿ, ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಜಾಗ ಇದೆಯಾ? ಲೈಕ್
ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದೆಯಾ, ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ? ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರೆ, ಅಲ್ಲಿ ಯಾರು ಮಾಡ್ತಾ ಇದ್ರು? ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ. ನಾವು ಈ ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ವಿ. ನೀವು ಮಾತ್ರ? ಹ್ಮ್. ಅದಕ್ಕೆ ಅಂತ ಇದ್ ಮಾಡಿದಾಗ ಆ ಜಾಗದಲ್ಲಿ ನೀವು ಮಾಡೇ ಇಲ್ಲ? ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನಿದೆ ಅದಕ್ಕೆ? ಸ್ಮಶಾನ ಇದೆಯಲ್ಲ, ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ? ಇಲ್ಲ, ಮಾಡ್ತಿರ್ಲಿಲ್ಲ. ಅದು ಬೇರೆ ಯಾರ್ಯಾವ ಮಾಡ್ತಿದ್ರು, ಆದ್ರೆ ಅದು ಯಾರಂತ ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಅದು ನಮಗೆ ಗೊತ್ತಿಲ್ಲ ಅದೇನಂತ. ನಾವು ಮಾಡ್ತಿದ್ದದ್ದು ನೇತ್ರಾವತಿ ಹೊಳೆ ಬದಿ ಆಚೆ ಈಚೆ ಕಾಡಿನ ಸುತ್ತ ಏನಾಗಳಿದ್ರೆ ನಾವು ಅಲ್ಲಿ ಊತಾಕ್ತಾ ಇದ್ವಿ ತೆಗ್ದು. ಸ್ಮಶಾನಕ್ಕೆ ನೀವು ಹೋಗ್ತಾನೆ ಇರ್ಲಿಲ್ಲ? ನಾವು ಹೋಗ್ತಿರ್ಲಿಲ್ಲ. ಮಸಾಣದಲ್ಲಿ ನಾವು ಊತಾಕಿಲ್ಲ. ಸರ್, ಇಷ್ಟು ವರ್ಷ ಆಯ್ತು, ನೀವು 10 ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ, 11 ವರ್ಷ ಆಯ್ತು. ಯಾಕೆ ವಾಪಸ್ ಬಂದಿದ್ದೀರಾ? ಏನಕ್ಕೋಸ್ಕರ ವಾಪಸ್? ಪ್ರಜ್ಞೆಗಾಗಿ ನಮಗೆ ಒಂಥರ ಈ ಬುರುಡೆಗಳದ್ದು ಕನಸು ಕಾಣ್ತಾ ಇರೋದ್ರಿಂದ ಇದನ್ನು ತೋರಿಸು ಅಂತ ಹೇಳಿ ಬಂದದ್ದು ನಾನು. ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ, ಮತ್ತೆ ಈ ಸತ್ತವರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ, ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ, ಅದನ್ನು ಮಾಡಿಸುವ ಅಂತ ಹೇಳಿ ಬಂದದ್ದು.